ಈಗ ಅವ್ರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು ಸರ್, ನಮಗೆ ಜನಪ್ರತಿನಿಧಿ ನ್ಯಾಯ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಂತೆ ಸುಮ್ಕಾಗಿದ್ವಿ, ಅಂದ್ಬಿಟ್ಟು ತಾನಿಗೆಲ್ಲ ಸುತ್ತಾಕ್ಸಿದ್ರು. ನೋಡಿ, ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ. MLAಗಳ ಮೇಲೆ ಒಂದು ಕೋರ್ಟ್ ಬೇರೆ ಇದೆ. ಅಲ್ಲಿ ಮಾಡಬೇಕಾ ಇಲ್ಲಿ ಮಾಡಬೇಕಂತ ಇಲ್ಲೇ ತಂದು ಹಾಕಿರು. ಇಲ್ಲಿ ಅವರು ಆದರೂ ನನಗೆ ಜುಡಿಕ್ಷನ್ ಬರೋಲ್ಲ, ನೀವು ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಮತ್ತು ಹೊಸ ಕೇಸ್ ಅಲ್ಲ ಇದು, ಬೆಳಗಾವಿಯಲ್ಲಿ ಆಗಿದ್ದು ಈ ರೀತಿ ಫಸ್ಟ್ ಟೈಮ್ ಆಗಿದೆ. ಹಿಂಗಾಗಿ ಪೊಲೀಸರಿಗೂ ಕನ್ಫ್ಯೂಸು, ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯಿತು. ಸೊ ಅಂತಿಮವಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು. ಅಷ್ಟಾಗಿ ಅವ್ರು ಬೇಲ್ ಆಗಿದೆ, ಬಿಟ್ಟಿದ್ದಾರೆ. ಇನ್ನು ಮುಂದೆ ಕಾನೂನು ಇದೆ, ಹೋರಾಟ ಏನಿದ್ರು ನ್ಯಾಯಾಲಯ, ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡಬೇಕಷ್ಟೇ. ಏಕರೆ ಕೆಲಸ ಮಾಡ್ಲಿಕ್ಕೆ ಏನು ಹೆಸರು ಬೇಕ್ರೆ? ಈಗ ನಂದು ಸಿಗ್ಗಾದಾಗ ನನ್ನ ಹೆಸರು ಹಾಕಿರೋಕ್ಕಿಲ್ಲ. ನನ್ನೇ ದೂರ ಇಟ್ಟಿದ್ರು. ಈಗ ಹಾಕಿಲ್ಲ ಅಂತಿದ್ರೆ ಏನು ಮಾಡಿದೆ? ಈಗ ಹೋಗಿ ನಾವು ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ಬರ್ತಿಲ್ಲ, ನಮ್ಮ ಹೆಸರು ಡ್ರಾಪ್ ಮಾಡ್ಯಾರು ಒಲಿಂಪಿಕ್ ಹೋಗ್ಲಿಕ್ಕೆ. ಆದರೆ ಅವ್ರು ಬಂದು ಮುಂದೆ ಅಂತ ಕೆಲಸ ಮಾಡಿ ಅವನು ಒಂದು ಗೋಲ್ಡ್ ಮೆಡಲ್ ಪಡಿಬೇಕು. ಈಗ ನಾವು ಸಿಗ್ಗಾಂಗೆ ಆಗದಿಲ್ಲ, ನಮ್ಮನ್ನ ಹೆಸರ ಕಳಿಸ್ರಾಕಿಲ್ಲ, ಆದರೂ ಕೂಡ ನಾವೇ ಗೋಲ್ಡ್ ಮೆಡಲ್ ಹೊಡ್ಕೊಂಡು ಬಂದೀವಿ. ಎಷ್ಟು ಮಂದಿಗೆ ಹಾಕಾರ ನೀವು? ಇಡೀ ಜಿಲ್ಲಾದು ಇದು ಬೆಳಗಾವಿ ಕಾರ್ಯಕ್ರಮ ಅಲ್ಲ, ಇಡೀ ಸ್ಟೇಟ್ದವ್ರು ಎಲ್ಲ ಹತ್ರಾಗ ಇನ್ವಾಲ್ವ್ ಇದ್ದಾರೆ. ಎಲ್ಲ ಜಿಲ್ಲೆಯವ್ರದಾರ, MLA ಮಂತ್ರಿಗಳು, ಕಾರ್ಯಕರ್ತರು, ನಮ್ಮವ್ರನ್ನ ಎಲ್ಲದ್ರಾಗ ಜಿಲ್ಲೆಯವ್ರನ್ನ ಒಬ್ಬೊಬ್ಬನ ಇಬ್ಬರನ್ನ ಹಾಕಿದ್ದಾರೆ. ಎಲ್ಲರಿಗೂ ಹಾಕ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಎಲ್ಲರೂ 30 ವರ್ಷ ಮ್ಯಾಗದವ್ರು ನಮ್ಮವ್ರು. ಎಕ್ಸ್ಪೀರಿಯನ್ಸು ನಿಂತು ಕೂತಾರು 30 ವರ್ಷ ಕೆಳಗೆ ಯಾರೂ ಇಲ್ಲ ಇವರು.